ಲೇ ನೋಡ್ಲಿ ಅವ್ನ್ ಹೆಂಗ್ ಬಕ್ರಾ ಮಾಡ್ತಾನ ನೋಡ್ಲಿ ಈಗ. ಬ್ಯಾಡ್ ಬಿಡ್ಲೆ. ಏ ಸುಮ್ನೆ ಕುತ್ಕೊಳ್ಳೆ. ಸರ್ ಕರಾಗತ್ತ ನೋಡ್ರಿ. ಹಾಯ್, ನೀವೇ? ನಿಮ್ ಡ್ರೆಸ್ ಸೂಪರ್ ಸೂಪರ್. ಕೊಡ್ಬಾದ್ನಿ ಅವನು 100 ರೂಪಾಯಿ ಕೊಟ್ಟು 3 ಅಂಗಿ ತಗೊಂಡ್ ಸಾಕಾತ್ ಒಳ್ಳೆ ನಿಜ ಹೇಳಾಕತ್ತೀರಿ. ಹಾ ರೀ, ನಿಮ್ ಹೇರ್ ಸ್ಟೈಲು ಸೂಪರ್ ಐತ್ರಿ. ತಳಗಳದು ಬರ್ಲಿ. ಹೇ ಬೇಡ, ಇದು ನಮ್ಮೂರ್ ಐತಿ, ಯಾರಾದ್ರೂ ನೋಡ್ತಾರ. ನಂಬರ್ ಆದ್ರೆ ಕೊಡು. ನಂಬರ? ಹಾ ತಗೊಳ್ಳಿ 74 11 12 00 042. ರಾತ್ರಿ ಕಾಲ್ ಮಾಡ್ತೀನಿ. ಹಾ ಓಕೆ. ಯಾರ್ ನಂಬರ್ ಕೊಟ್ಟಿಲ್ಲಿ? ಏನ್ರಿ ಅಧ್ಯಕ್ಷರ, ಆ ದವಾಖಾನೆನಾರ ಕೆಡಿ ಒಂದೆರಡು ಗುಡಿನಾರ ಕಟ್ರಿ ನಮ್ಮ ಊರಾಗ. ಯಾಕೋ ಬರ್ಮಣ್ಣ, ಬೆಳಗ್ಗೆ ನಾನು ರಾಂಗ್ ಆಗ್ಬಿಟ್ಟಿಯಲ್ಲ, ಸ್ವಲ್ಪ ನಿಧಾನ ಮಾತಾಡ. ಏನಾತ? ಮತ್ತಿನ್ನೇನ್ರಿ, ದನಿನ್ ದವಾಖಾನೆಗೆ ಡಾಕ್ಟರ್ ಇಲ್ದಂಗ 7 ತಿಂಗಳಾತ. ಮತ್ತೇನ್ ಮಾಡ್ಬೇಕ್ರಿ ನಾವು? ನಮ್ಮ ಊರಿಗೆ ಒಬ್ರನ್ನ ದನಿನ್ ಡಾಕ್ಟರ್ನ ಕರ್ಸಕ ನಿಮ್ ಕಡೆಯಿಂದ ಆಕತಿನಲ್ಲ, ಹೇಳ್ರಿ ಅತ್ಲಾಗ. ಊರಾಗ ಅಷ್ಟೊಂದ್ ದನಕರ ಇದ್ರು ನಮ್ಮ ಊರಾಗ ಹಾಲು ಮೊಸರಿಂದ ಬರ ಬಂದೈತಿ. ಮೊನ್ನೆ ಹೋಗಿದ್ದೀವಪ್ಪ ಬರ್ಮಣ್ಣ, ನಾನು PDO ಹೋಗಿ ಇಡೀ ಒಂದಿನ ಮ್ಯಾಲಿನ ಕಚೇರಿ ಕುತ್ಕೊಂಡು ಅವ್ರಿಗೆ ಧಮ್ಕಿ ಹಾಕಿ ಬಂದವಿ. ತಡಿ ಕಳಿಸ್ತಾರ, ಹಂಗ್ಯಾಕ್ ಮಾಡ್ತಿ? ಕಳಿಸ್ತಾರ ತಡಿ ಸ್ವಲ್ಪ. ಹಂಗಾರ ಇನ್ನೊಂದ್ 5-6 ತಿಂಗಳು ಹಿಂಗ ಒತ್ತಿ ಹೊಂಟ್ರಿ ಬಿಡ್ರಿ. ಹಂಗಾರ ನೀವು ಅಧ್ಯಕ್ಷರ ಹಂಗಾರ ಹಂಗ್ಯಾಕ್ ಮಾತಾಡ್ತೀಯ ಬರ್ಮಣ್ಣ? ತಡಿ, ಇನ್ನೊಂದ್ 2-3 ದಿನದಾಗ ನಮ್ಮೂರಿಗೆ ಚಲೋ ಡಾಕ್ಟರ್ ಬರ್ತಾನ ತಡಿ. ಅದಕ್ಕೆ ಹೇಳಿಬಿಟ್ಟವ್ ನೋಡಪ್ಪ ನಾವು. ಇನ್ನೂ ಒಂದು 4 ದಿನ ಲೇಟ್ ಆದ್ರೂ ಪರವಾಗಿಲ್ಲ, ನಮ್ಮೂರಾಗ ಚಲೋ ಡಾಕ್ಟರ್ನ ಕೊಡ್ರಿಪ್ಪ, ಅಲ್ಲೇ ರಿಟೈರ್ಮೆಂಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಬಂದ್ಬಿಟ್ಟವ್ ನೋಡಪ್ಪ ನಾವು. ಏನ್ ಮಾಡ್ತೀರಿ ನೋಡ್ರಿ, ಇನ್ನೊಂದ್ 2 ದಿವ್ಸ ಕಾಯ್ತವ್ರಿ. ಪಂಚಾಯತಿ ಬೆಂಕಿನ ಹಚ್ತವೆ, ಆಮೇಲೆ ಗೊತ್ತಾಗತ್ ನಿಮಗ. ಹೊಗ್ಗ ಅವನವನು ಈ ಮೆಂಬರ್ ಅಧ್ಯಕ್ಷರ ಅಕ್ಸಿಬಾಲ್ದಾಗ ಬಂದು ಕುಂದ್ರೋದು ದೊಡ್ಡ ಕಷ್ಟ ಆತ್ ನೋಡಪ್ಪ. ಎಲೆಕ್ಷನ್ ಟೈಮ್ನಾಗ ನಾವು ಅವ್ರ ಕಾಲು ಹಿಡಿಬೇಕು, ಈಗ ಅವ್ರು ನಮ್ಮನ್ನ ಬೆನ್ನ ಹತ್ತಬೇಕು. ಹೊಗ್ಗ ನೀನು ಹೋಗತ್ತಾಗ ಕೊಡಬೇ, ಅಲ್ಲಿ ಒಂದು ಬಾಳೆಹಣ್ಣು ಕೊಡಿ, ಹೋಗ್ರಿ. ಏ ಸುಮ್ನೆ ರೀ, ಇನ್ನೊಂದ್ ಟೆಂಪು ಬಂತ, ಅವ್ನ ಅದ್ರಾಗ ಒಬ್ಬನ್ ಬಕ್ರಾ ಇರ್ತಾನ, ಬಕ್ರಾ ಮಾಡೋಣ. ಏ ಹುಡುಗಿ, ಏನ್ ಹಲ್ ಕಿಸಾಗೈತಿ? ಓ, ನೀ ಹಲ್ ತಿಕ್ಕಿಲ್ಲ 4 ದಿವ್ಸ ಅಂತಂದು 4 ಮಂದಿ ತೋರ್ಸಕ್ ನಿಂತಿಯಾನ? ಹಾ, ಯಾಕಿನ್ನ ಕಾಲೇಜ್ಗೆ ಹೋಗಿಲ್ಲ? ಓ, ಬಸ್ ಬಂದಲ್ಲನ? ಕರೆಕ್ಟ್ ಬಸ್ ಬರೋ ಟೈಮ್ಗೆ ಬಸ್ ಸ್ಟ್ಯಾಂಡ್ ಬಂದು ನಿಂತ್ಕೊಂಡ್ ಕಲ್ಕ. ಮೊದ್ಲ ಬಂದು ನಿಲ್ಬೇಡ, ಯಾಕಂದ್ರೆ ಹೋಗೋರು ಬರೋರು ನಿನ್ ಮಕ್ಕ ನೋಡಿದ್ರ ಮತ್ 3 ದಿವ್ಸದಿಂದ ಉಣ್ಣದ ಬಿಡ್ತಾರ. ಹಂಗ ಪೌಡ್ರ್ ಗಿಡ್ರು ಸ್ವಲ್ಪ ಕಮ್ಮಿ ಹಚ್ಕೆ. ಅಮಾಸಿ ದಿವ್ಸ ಹೊರಗಿರ ಬಂದಿನಿ, ಮತ್ ದೇವ್ಗೆ ಬಂದು ಸತ್ ಹೋಗೋ ಮತ್ತ ಬರ್ಲ್ಯಾ? ಏ ಹೋಗ್ಲಿ ಬಾರೆ, ನಮ್ ಬಸ್ ಬಂತ. ಯೋ ಇಳಿಯಯ್ಯ. ಏಯ್, ಇಳ್ಯಾಕ ನಾನ್ ಹಸುನಾ? ಯೋ ಇದೇ ವೀರಾಪುರ ಕಣಯ್ಯ. ನಾನ್ ರಾಮ್ಪುರ ಅಂದ ಮತ್ತ. ಅಯ್ಯೋ, ನೀ ಎಲ್ಲಿಗೆ ಹೋಗ್ಬೇಕು ಅದನ್ನಾದ್ರೂ ಹೇಳಯ್ಯ. ಹತ್ತುವಾಗ್ಲೇ ಹೇಳಿದ್ನಲ್ಲಯ್ಯ ವೀರಾಪುರ ಅಂತ. ಎಷ್ಟ್ ಸತಿ ಕೇಳ್ತಿ? ಅದು ಇದೆ ಕಣಯ್ಯ. ಓ, ಇದೇನಾ? ಹಾ, ಬಂದ್ ಒಳ್ಳೆ ಗೆದ್ಲು ನನ್ ಮಗನ್ ಸವಾಸ ಆಯ್ತಲ್ಲಯ್ಯ. ರೈಟ್. ಏ, ಏನ್ ರೈಟ್ ರಾಂಗ್ ಅಲ್ವಾ ಇದು? ಏನಯ್ಯ ನಿನ್ ಗೋಳು? ನನಗೆ ಕೊಡ್ಬೇಕಾಗಿದ್ದು 2 ರೂಪಾಯಿ ಚೇಂಜ್ ಕೊಳಿದಂಗ ಹೊಂಟಿಯಲ್ಲ, ರಾಂಗ್ ಅಲ್ವಾ ಇದು? ಯೋ 2 ರೂಪಾಯಿನ ಕೇಳ್ತೀಯಲ್ಲಯ್ಯ, ಅದನ್ನ ಬಿಡಲ್ಲ. ಯಾಕೆ ಬಿಡ್ಬೇಕು? ನೀ ಬಿಟ್ಬಿಡ್ತೀಯಾ? ನಿನ್ ಹೆಂಡತಿ ಬಿಡು ಅಂದ್ರ? ಹೆಂಡ್ತಿ ಮಠ ಯಾಕೋಕಯ್ಯ? ತಗೋ ನಿನ್ 2 ರೂಪಾಯಿನ. ರಯ್ಯ ಎಲ್ಲಿ ಹೋದ್ರಿ ಹುಡುಗಿಯರು? ನನ್ನ ಗುಗ್ಗನ್ ಮಾಡಾಕ್ ಬಂದಾರ. ಸೂರ್ಯವಂಶ ಪಿಕ್ಚರ್ನ 50 ಸತಿ ನೋಡೇನ್ ನಾನು. ನನಗೆ ದನಿನ್ ದವಾಖಾನೆ ಹತ್ತ ಬರ್ತೈತಿ. ಊರ್ ಇತ್ತಾಗೈತಲ್ಲ, ಇಲ್ಲೇ ಹೋಗ.
ಈ ಊರಾಗ ರೋಡ್ ಯಾವುದು ಗಟ್ರ ಅದು ಒಂದು ಹೋಗತ್ತೆ ಅಂತ ಊರಿಗೆ ಬಂದು ನಾನು ದನಿನ ದವಾಖಾನೆ ಎತ್ತಾಗೈತಿ ಬಾ ಯಾವ ಊರು ಮರಿ ಎಲ್ಲಿಗೆ ಬಂದು ನಾನು ದನಿನ ದವಾಖಾನೆ ಎಲ್ಲಿ ಐತಿ ಇಲ್ಲಿ ಇಲ್ಲಿ ಯಾರು ಬಂದು ಕೇಳೋಣ ಏನಯ್ಯ ಇದೇವ್ರಾ ಎಷ್ಟು ವರ್ಷ 30 ನಿನಗಲ್ಲಯ್ಯ ಹಸುಗೆ ಅಂದೆ 8 ವರ್ಷ ಓ ಯಾವ ತಳಿ ಜರ್ಸಿ ಆಕಳಿಗಲ್ಲಯ್ಯ ಹಣ್ಣು ಯಾವ ತಳಿ ಅಂದೆ ಪಚ್ಚಬಾಳಿ ಓ ಚೆನ್ನಾಗಿದೆ ಚೆನ್ನಾಗಿದೆ ಇದು ನಮ್ಮ ಅಜ್ಜನ್ ತಿಥಿ ತಂದದ್ರಿ ಇದು ಅಯ್ಯೋ ನನ್ನ ಮಗನೇ ಮೊದ್ಲೇ ಹೇಳ್ಬೇಕಿಲ್ಲ ಯಾಕ ಮೊದ್ಲು ಹೇಳಾರ ತಿಂತಿರ್ಲಿಲ್ಲ ಹಂಗೇನಿಲ್ಲ ಸ್ವರ್ಗದಾಗಿರೋ ನಿಮ್ಮ ತಾತನಿಗೆ 100 ವರ್ಷ ಆಯಸ್ ಸಿಗ್ಲಿ ಏನಂತೀಯ ಮಗ ಏನ್ ನೋಡ್ತೀಯ ಹೋಗಿ ಕೆಲಸ ನೋಡುಗ ಎಂತ ಆಸಾಮಿ ಗಂಟು ಬಿದ್ದು ಮರ್ಯ ಇವತ್ತು ಬೆಳಗ್ಗೆ ಅದ್ ನಾನು ನನ್ನ ಹೆಂಡತಿ ಮುಸುಡಿ ನೋಡಿದ್ದಾನ ತಪ್ಪಾತನ ಹೇ ಹೊಗ್ಗ ಅವನು ಬಾಳೆಹಣ್ಣು ತಿನ್ನೋ ಮರದಾಗ ಅಡ್ರೆಸ್ ಕೇಳೋದು ಮರ್ತೆ ಯೋ ನಿತ್ಕೊಳ್ಳಯ್ಯ ಹೋಗಯ್ಯ ಹೋಗೋಗ್ ಸುಮ್ನೆ ಬಾಳೆಹಣ್ಣು ತಿಥಿದಾದ್ರೇನು ನಕ್ಷತ್ರದಾದ್ರೇನು ಸಿಕ್ಕಾಗ ತಿನ್ಕೊಂಬಿಡ್ಬೇಕು ಅಬ್ಬಾ ಊರಂತೂ ಭಾರಿ ಚಲೋ ಐತಿ ಹಂಗ ಊರ್ನರು ಚೆನ್ನಾಗಿದ್ರ ನನ್ನಂತ ಬಡಪಾಯಿ ಜೀವನ ಹೆಂಗ ಬದ್ಕೊಂಡ್ಬಿಡ್ತೈತಿ ಯಾಕ್ರಿ ಈ ಕಡೆನ ನೋಡ್ಕೊಂತ ಬರಕತ್ತಿರಲ್ಲ ಯಾಕಿಲ್ರಿ ಹಸು ಇತ್ತಲ್ಲ ಹಸು ನೋಡಾಕ್ತಿದ್ದೆ ನಿಮ್ಮ ಮನ್ಯಾಗ ಹಸು ಭಾರಿ ಐತ್ರಿ ಅಂದಂಗ ಎಷ್ಟ್ ಅದಾವ್ರಿ ಒಂದ ಐತ್ರಿ ಎಷ್ಟು ವರ್ಷ ರೀ ಅದಕ್ಕೆ ಎದಕ್ರಿ ಅದ ರೀ ಅಲ್ಲಿ ಆಕಳ ಐತಲ್ಲ ಆಕಳಿಗೆ ಅಂದೆ 7-8 ವರ್ಷ ಆಗಿರ್ಬೇಕ್ರಿ ಅದಕ್ಕೆ ಅನ್ಕಂಡ್ ನಾನು ಅದು ಮಸ್ತ್ ಇರೋದ್ ನೋಡಿ ಹೀಗೆ ವಯಸ್ಸಿ ಬರಾಗ್ತತಿ ಅಂತ ನಾನ್ ಕನಕತ್ತನಲ್ಪ ಹಾ ಇನ್ನು ಎಲ್ಲಿ ನೋಡಾಕ್ತಲ್ಲ ಏನ್ರಿ ಎದಕ್ರಿ ಅದ ರೀ ಕಟ್ಸಾಕ್ ಅಂದೆ ಅದಕ್ಕ ನೋಡಕತ್ತವ್ರಿ ನಮ್ಮ ಊರಾಗ ಯಾವ ಒಂದು ಸುದ್ದಿಲ್ ನೋಡ್ರಿ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ನಾನ್ ಅದನ್ನಲ್ಲ ಅಂದ್ರ ನಾ ದನಿನ್ ಡಾಕ್ಟರ್ ಅದನಲ್ರಿ ಅದಕ್ಕೆ ಅಂದೆ ಹೌದ್ರಿ ಎಷ್ಟ್ ಓದಿರಿ ಸಾಲಿನ ದನಿನ್ ಡಾಕ್ಟರ್ ಹಾಕಿ ಎಷ್ಟ್ ಬೇಕಷ್ಟು ಕಲ್ತಾನ ನೋಡ್ರಿ ಒಗ್ಗ ಅವನು ಪಾಡ ಆತ್ ಬಿಡ್ರಿ ಎಷ್ಟ್ ತಿಂಗಳಾತ್ರಿ ನಮ್ಮ ಊರಾಗ ದನಿಲ್ ಡಾಕ್ಟರ್ ಇಲ್ದನ ಅಂದಂಗ ದನಿನ್ ದವಾಖಾನಿ ಎತ್ಲಾ ಬರ್ತೈತ್ರಿ ಈ ಊರಾಗ ಅಲ್ಲೇ ಹೋಗ್ರಿ ಮ್ಯಾಲಿನ ಪ್ಲಾಟ್ನಾಗ ಬರತ್ ನೋಡ್ರಿ ಏನ್ರಿ ಊರಿಗೆ ಬಂದರಿ ಬರೀ ಮಾತಾಡ್ಸ್ ಕಳ್ಸಂಗದಿರಲ್ಲ ಆಕಳಿಗೆ ಹೇಳಿ ಕುಡಿಯಾಕ ನೀರ್ ಏನ್ ತರಕ್ ಹೇಳ್ರಿ ಸ್ವಲ್ಪ ಸಾರಿ ಆಕಳಿನ ಮಗ್ಳ ನಿಂತಾರಲ್ಲ ಅವ್ರಿಗೆ ತರಕ್ ಹೇಳಿದೆ ನೋಡ್ರಿ ಈ ದನ ಕರುಗಳ ಮಧ್ಯೆ ಇದ್ದದ್ದು ಬರೀ ಎಮ್ಮಿ ಕೋಳಿ ನಾಯಿ ಎತ್ತು ಇವ ಬರ್ತಾವ ಬಾಯಿಗೆ ಏನ್ ಅನಾವತ್ತ ಮನುಷ್ಯರಿದ್ದೀರಿ ನೀವು ಊರಾಗ ಸಣ್ಣ ಸಣ್ಣ ಮಕ್ಳು ಅದಾರ ಸ್ವಲ್ಪ ನೋಡಿ ಮಾತಾಡೋದ್ ಕಲೀರಿ ತಾಯೇ ನೀರಂತ ಕೊಡವ ಕುಡಿಯಾಕ ಸರಿ ತರ್ರಿ ಅವಾಗ ಈ ಓಣೆ ಬರ್ತಿರ್ತಂತಾರಿ ನಾನು ಅಂದ್ರ ನಾ ದನಿನ್ ಡಾಕ್ಟರ್ ಅದನಲ್ರಿ ನಿಮ್ ಓಣೆ ಯಾವ ದನ ಕರ ನೋಡೋದ್ರ ಬರ್ತಾನೆ ಎಂದೆ ನೀವೇನ್ ಬರೋದ್ ಬೇಕಾಗಿಲ್ರಿ ನಾವು ಖಾಲಿನ ಅದಾವಿ ನಾವು ಆಸ್ಪತ್ರೆಗೆ ದನಗಳು ಹೊಡ್ಕೊಂಡ್ ಬಂದ್ಬಿಡ್ತಾವಿ ಈ ಕಡೆ ಬರಕ್ ಹೋಗ್ಬೇಡ್ರಿ ನಡಿವ ಒಳಕ್ ನಡಿವ ಯಾರ ಬರತ್ಲಿಗೆ ಹಂಗ ಬಾಯ್ ತಕ ನಿತ್ಕೊಂಡ್ ನೋಡಕ್ ಹತ್ ಬಿಡ್ತೀರಿ ನಡಿ ಒಳಕ ದವಾಖಾನೆ ಎಲ್ಲಿ ಬರ್ತೈತಿ ಒಬ್ರಿ ಊರಾಗ ಹೇ ಯೂಟ್ಯೂಬ್ ದನಗಳಿಗೆ ಹೇಗೆ ಹೆರಿಗೆ ಮಾಡಿಸೋದು ಪ್ಲೀಸ್ ಶೋ ಮಿ ಫುಲ್ 4K HD ವಿಡಿಯೋ
ಹಲೋ ಮಿಸ್ಟರ್, ಚಪ್ಪಲಿ ಹೊರ ಬಿಟ್ವಾ? ದನದ ದವಾಖಾನೆ ಅಂತಂದು ದನ ನುಗ್ತಿಯಲ್ಲ. ಸಾರಿ ಸರ್, ಅಂದಂಗ ನೀವ್ ಯಾರು ಸರ್ ಗೊತ್ತಾಗಲಿಲ್ಲ. ನಿಮಗೂ ಈ ದವಾಖಾನಿಗೂ ಏನ್ ಸಂಬಂಧ ಸರ್? ಬೈ ದ ವೇ, ಮೈ ನೇಮ್ ಇಸ್ CR, ಮೀನ್ಸ್ ಕಂಪೌಂಡರ್ ರಾಜು. ನನಗೆ ಕನ್ನಡ ಬರ್ತದೆ ಸರ್. ನನಗೆ ಇಂಗ್ಲೀಷ್ ಬರ್ತೈತಿ. ಸರಿ ಸರಿ ಸರಿ, ಹೇಳಿ ಸರ್, ನೀವ್ ಹೇಳ್ರಿ. ಈ ದವಾಖಾನಿಗೆ ಹಳೆ ಡಾಕ್ಟರ್ ರಿಟೈರ್ಮೆಂಟ್ ಆದ್ಮೇಲೆ ಮುಂದಿನ ಡಾಕ್ಟರ್ ಬರೋ ಮಟನ ಈ ದವಾಖಾನಿ ನಾನೇ ಡಾಕ್ಟರ್ ಅಂತಂದು ಗೌರ್ಮೆಂಟ್ ಹೇಳೈತಿ. ಹಂಗಾರ ನೀವು ಶಾಲಿ ಭಾಳ ಕಲ್ತಿರಿ ಅಂದಂಗ ಆತಲ್ಲ. ದೊಡ್ಡ ದೊಡ್ಡ ಡಾಕ್ಟ್ರಿಗೆ ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಅಂದ್ರೆ ಸುಮ್ಮನ? ಹಂಗಾರ ನಿಮ್ ಸ್ಟೇಟಸ್ ಭಾಳ ಇರ್ಬೇಕು ಬಿಡ್ರಿ ಈ ಊರಾಗ. ಈ ಚೇರ್ ಮ್ಯಾಗ ಕುಂತದ್ ನೋಡಿರ ಗೊತ್ತಾಗಲ್ಲೇನ? ಅಂದಂಗ ನಾನ್ ಯಾರು ಅಂತ ಗೊತ್ತಾತೇನ್ರಿ ನಿಮಗೆ? ಯಾರಂತಂದ್ ಗೊತ್ತಾಗ ನೀ ಏನ್ ದರ್ಶನ, ಸುದೀಪ, ಯಶ? ಅಯ್ಯೋ ತಗಡೆ, ಅಲ್ಲಿವರೆಗೆ ಯಾಕಿ ಇಲ್ಲಿ ಕೇಳ. ನಾನು ಈ ದವಾಖಾನಿ ಬಂದಿರೋ ಹೊಸ ದನಿನ್ ಡಾಕ್ಟರ್ ದನಿ. ಡಾಕ್ಟ್ರ ಕ್ಷಮಿಸ್ರಿ ಡಾಕ್ಟ್ರ, ಗೊತ್ತಾಗಲ್ರಿ ಡಾಕ್ಟ್ರ. ಇರ್ಲಿ ಬಿಡ, ಎದ್ದೇಳ. ಇಷ್ಟಕ್ಕೆ ಯಾಕೆ ಹಂಗ? ಸ್ವಲ್ಪ ದೌಲತ್ ಮಾತಾಡೋದು ಕಮ್ಮಿ ಮಾಡ. ತಪ್ಪಾತ್ರಿ ಡಾಕ್ಟ್ರ, ನಾ ಹಿಂಗಿರ್ಲಿಲ್ಲ ಅಂದ್ರ ಊರನ್ ಮಂದೆಲ್ಲ ನನ್ ತಲೆ ಮ್ಯಾಗ ಕೂತಂಗ್ ಕುಣಿತಾರ್ರಿ. ಬರ್ರಿ. ಇರ್ಲಿ ಇರ್ಲಿ ಬಿಡ, ಜಾಸ್ತಿ ಹಿಡಿಬಿಡ. ಸರಿ, ಆ ಕಡೆ. ಈ ಯೂಟ್ಯೂಬ್ ನೋಡ್ಕೊಂಡು ಎಲ್ಲ ದನಕ್ಕ ಗುಳಿಗೆ ಇಂಜೆಕ್ಷನ್ ಕೊಡ್ತಿದ್ದೇನ? ಥೂ, ನಿನ್ ಜನ್ಮಕ್ಕ. ಎಲ್ಲ ಜನ ಬದುಕ್ಯಾವ ಸತ್ತವ? ಅಲ್ಲೊಂದ್ ಇಲ್ಲೊಂದ್ ಅದಾವ್ರಿ. ಡಾಕ್ಟ್ರ ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿ ಏನ್ರ ತರ್ಲಿ ಏನ್ರಿ? ಬೇಡ 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 ಬೇಡ, ಅದನ್ನೇ ಮಾಡ್ತಿದ್ದ ಮರ್ಯ ಹೋಗಿ. ಇರ್ತವ್ರಿ, ದವಾಖಾನಿ ಅಂತರ ಫಂಡ್ ಬರ್ತೈತಿ, ಅದ್ರಾಗ ತರ್ತೇನೆ. ನೀವೇನ್ ರೊಕ್ಕ ಕೊಡೋದ್ ಬೇಡ. ಹಂಗಾರ ಸಿಂಗಲ್ ಮಿರ್ಚಿ ಒಂದು ಹಾಫ್ ಚಾ ತಮ್ಮ. ಸರಿ. ಯಾಕೋ ರಂಗಣ್ಣ, ಆಕಳು ಬಾಳ ಹೋದ್ರ ಕತ್ಬಿಟ್ಟತ್ತಲ್ಲ, ಯಾಕ? ನಸೀಬ್ ಬಂದ್ಬಿಟ್ಟತ್ ನೋಡು ಮರ್ಯ. ಮತ್ ಕಟ್ಟಿಸ್ಬೇಕಲ್ಲ ಮರೆಯ? ಎಲ್ಲಿ ಹೋಗಿ ಕಟ್ಟಿಸ್ಲಿ ಮರ್ಯ? ಆ ಗುಳಿಗಡು ದೌಲತ್ತ ಬಾಳ ಐತಿ ಆ ನನ್ನ ಮಗಂದ. ಅವನ ಕಂಡ್ರ ನನಗಾಗಲ್ಲ. ನಮ್ಮ ಮನ್ಯಾಗ ಹೈ ನಿಲ್ಲಿಕ್ಕರು ಚಿಂತಿಲ್ಲ. ಆ ಮಗನ ಹತ್ರ ಬಗ್ಗಂಗಲ್ಲ ನಾನ. ಆ ಗೂಳಿಗೌಡನ್ ಯಾಕ ಮರೆಯ? ಊರಿಗೆ ಹೊಸ ಡಾಕ್ಟರ್ ಬಂದಾರಲ್ಲ. ಎಲ್ಲೇ ಸುಳ್ಳು ಸುದ್ದಿ ತಮ್ಮದ ನೋಡಿವ. 7-8 ತಿಂಗಳಾತ ದವಾಖಾನಿಗೆ ಹೋಗಿ ನೋಡಿ ಬಂದ. ಏನು ಇನ್ನೂವರೆಗಿನೂ ಬಂದಿಲ್ಲ. ಬಲೆ ಸುದ್ದಿ ತಂದಿ ಬಿಡ ನೀನ. ಇಲ್ಲ ಮರೆಯ, ನಮ್ಮ ಮನೆ ಹತ್ರ ಬಂದರ ನಾನ ಕಣ್ಣಾರ ನೋಡೇನ್ ಡಾಕ್ಟರ್. ಬಂದ್ ನನ್ನ ಅಡ್ರೆಸ್ ಕೇಳಿಗ್ಯಾರ ದವಾಖಾನಿದ. ಇಷ್ಟು ದಿನಕ್ಕಾದ್ರೂ ಕರ್ಸ್ಯಾರಲ್ಲ, ಬಾಳ ಚಲೋ ಆತ್ ಬಿಡಪ್ಪ. ಇನ್ ಊರನರ್ ಹೊಟ್ಟಿ ತಣ್ಣಗಾಕತಿ. ನನಗಂತೂ ಬಾಳ ಖುಷಿ ಆತ್ ನೋಡಪ್ಪ. ಭಾರಿ ಶಿಸ್ತಿಂದ ಇಟ್ಟಾರ ದವಾಖಾನಿನ. ನಮಸ್ಕಾರ ರೀ ಡಾಕ್ಟ್ರ. ಹಿಡ್ರಿ. ತೆಗಿರಿ. ಮೇಲೆ ಹಾಕ್ತೀರಿ, ನಾನ್ ಸತ್ತನೇನ್ರಿ? ಏನ್ರಿ ಡಾಕ್ಟರ್ ನೀವು ಬರೋದ್ ಈಗ ಬರ್ತೀರಿ, ಸಾಯ ಮಾತಾಡ್ತಿರಲ್ಲ. ನೀವಿನ್ನು ಊರಾಗ ಬಾಳ ಮಂದಿ ನೋಡೋದವ್ರಿ. ಅದರಿ ಬಾಳ ಮಂದಿ ದನ ನೋಡೋದವು ಅಂದೆ. ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಹೌದೇನ್ರಿ? ನಮ್ಮೂರಿಗೆ ಹೊಸದಾಗಿ ಬಂದಿರೋ ಡಾಕ್ಟರ್ಗೆ ಆಗ್ಲಿ ಯಾರ ಬಂದ್ರು ಅವ್ರಿಗೆ ಮಾಲೆ ಹಾಕಿ ಸ್ವಾಗತ ಮಾಡ್ಕೊಳ್ಳೋದು ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಬಂದಂತ ಸಂಪ್ರದಾಯ ರೀ ಅದು. ಹಿಡ್ರಿ. ಇರ್ಲಿ ಸಾಕು, ಅಷ್ಟ ಸಾಕ್ರಿ. ನನ್ನ ಹೆಸರು ಗುಳಿಗೌಡ್ರು ಅಂತ. ನಾ ಈ ದವಾಖಾನಿಗೆ ಯಾವಾಗ್ಲೂ ಬರಲ್ರಿ. ಯಾರಾದ್ರೂ ನಿಮ್ಮಂತ ಹೊಸ ಡಾಕ್ಟರ್ ಬಂದು ಸೇರ್ಕೊಂಡಾಗ ಮಾತಾಡ್ಸೋದು ನಮ್ಮ ಅಜ್ಜಾರ ಕಾಲದಿಂದನೂ ರೂಢಿ ಐತ್ರಿ. ಅಂದಂಗ ನನಗೊಂದ್ ಅರ್ಥ ಆಗ್ಲಿಲ್ರಿ. ಈ ಹೆಸರು ಇದ್ದದ್ಕ ನೀವ್ ಹುಟ್ಟಿರ ಅಥವಾ ನೀವ್ ಹುಟ್ಟಿದ್ಕ ಈ ಹೆಸರು ಇಟ್ರ ಗೊತ್ತಾಗ್ಲಿಲ್ಲ ನೋಡ್ರಿ ನನಗೆ. ನೀವ್ ಹಿಂಗಂದ್ರೆ ಹೆಂಗ್ರಿ? ನಾವ್ ಮುತ್ತಾತನ ಕಾಲದಿಂದನೂ ನಮ್ಗ ಗೂಳಿಗೌಡ್ರು ಅಂತ ಕರಿತಾ ಬಂದಾರ. ಅದಕ್ಕ ನಾವ್ ಮಕ್ಳು ಮೊಮ್ಮಕ್ಳು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೊಂಟವಿ. ಹೋಗ್ತಾ ನಿಮ್ಗ ಗೊತ್ತಾಗತ್ರಿ. ಅಲ್ಲೇ ನಮ್ಮ ಮನೆ ಹತ್ರ ದೊಡ್ಡದೊಂದು ಕ್ಯೂ ಹಚ್ಚಿರ್ತಾರ. ಅದಕ್ಕ ನಾ ಏನ್ ಬರ್ತೇನ್ರಿ. ನಡಿಪಾ, ಮೊದಲು ಹೋಗಿ ಆಕಳನ ಕಟ್ಟಿಸ್ಕೊಂಬರ. ನಡಿ ಹೋಗ್ಲೆತ್ತಾಗ. ನನ್ ನಡಿಪ, ಹಂಗಾರ ನಮ್ಮ ಮಕ್ಕಳನ್ನ ಹಿಡ್ಕೊಂಬರ್ತಾನೆ, ತೋರ್ಸ್ಕೊಂಬರ ದವಾಖಾನಿ. ಹಂಗಾರ ಅಂದಂಗ ರಂಗಣ್ಣ, ನಿನ್ ಮಗಳು ಹೋದ್ಲನ್ ಕಾಲೇಜ್ಗೆ? ಒಳಗಿರ್ಬೇಕು. ಅಲ್ಲೋ ಕಂಪೌಂಡ್ರ, ನಿಮ್ಮ ಊರಾಗ ಹುಡುಗಿರ ರೌಡಿ ತರ ಹುಡುಗರಿಗೆ ಕಾಡಿಸ್ತಾರಲ್ಲ, ನಿಮ್ಮ ಹಳ್ಳ್ಯಾಗ ನಯ ನೋಡಿ ಸಂಸ್ಕೃತಿ ಯಾರು ಕಲ್ಸಿಲ್ಲನ? ಇವ್ರೆಲ್ರು ಮಧ್ಯಾಹ್ನ ನಮ್ಮ ಊರಾಗ ಒಬ್ಬ ಹುಡುಗ ಅದಲ್ರಿ. ಹ್ಞೂನ್ರಿ, ಆಕಿ ಹೊಂಟ್ಲು ಅಂದ್ರ ಸೂರ್ಯನ ಕಿರಣಗಳೇ ನಾಸ್ತವ್ರಿ.
ಆಕಿ ಕಾಲ್ಗೆಜ್ಜೆ ಹಾಕ್ಯಂದ್ ಹೊಂಟ್ಲ ಅಂದ್ರ ಭೂಮಿನ ಆಕಿ ಸುತ್ತೋ ತರ ಕಾಣ್ತೈತ್ರಿ. ಅವಳು ತಲೆ ಕೂದ್ಲಿಗೆ ಹೂ ಮುಟ್ಕೊಂಡ್ ಹೊಂಟ್ಲು ಅಂದ್ರ ಆ ನವಿಲ್ ಕೂಡ ತನ್ನ ರೆಕ್ಕೆ ಬಿಚ್ಚಿ ಕುಣಿಯೋ ತರ ಕಾಣ್ತೈತ್ರಿ. ಅವಳು ಕೈಯಾಗ ರಂಗೋಲಿ ಬಟ್ಟೆ ಹಿಡ್ಕೊಂಡ್ ರಂಗೋಲಿ ಹಾಕಿದ್ರ ಒಂದು ಕ್ಷಣ ಆ ಭೂಮಿನೇ ನಾಚೋ ತರ ಕಾಣುತ್ತೇವ್ ಸರ್. ಅವಳು ಕಿವಿಗೆ ಓಲೆ ಹಾಕ್ಯಂದಿರೋದು ನೋಡಿದ್ರಿ ಆ ವಿಷ್ಣು ಕೈಯಲ್ಲಿರೋ ಶಂಕುಗೆ ಅಲಂಕಾರ ಮಾಡ್ದಂಗ ಕಾಣ್ತೈತ್ರಿ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರ ಈ ಊರಾಗ ನಡೆ ನುಡಿ ಇರೋ ಹುಡುಗಿ ಯಾರಾದ್ರೂ ಇದ್ರ ಅದು ಅವಳೇ ಸರ್. ತಾಯಿ ಸಿಂಚನ ಧನಿನ್ ಡಾಕ್ಟರ್ ಅನ್ನೋ ಸೀರೀಸ್ನ ನೋಡಿದ್ರಲ್ಲ, ಹೆಂಗೈತಿ ಅಂತಂದು ಕಮೆಂಟ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ತಪ್ಪದೆ ನಮ್ಮ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೇರೆ ಬೇರೆ ಜನಕ್ಕೆ ಆಮೇಲೆ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಸ್ವಲ್ಪ ಪರಿಚಯ ಮಾಡಿಕೊಡ್ರಿ. ಮುಂದಿನ ಭಾಗ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೈತಿ. ಧನ್ಯವಾದಗಳು.